ಏನು ವಿಷಯ? ನಾ ಹರಿಣಿನ ಮೀಟ್ ಮಾಡೋಕ್ಕೆ ಹೋಗಿದ್ದು ಗೊತ್ತಲ್ವಾ, ಅದನ್ನೇ ಹೇಳೋಕೆ ಬಂದೆ. ಓ ಹೌದಲ್ವಾ, ಹರಿಣಿದೆ ತಪ್ಪು ಅಂತ ಗೊತ್ತಾಯ್ತಾ? ದುಷ್ಯಂತ್ ಪ್ಲೀಸ್, ಹರಿಣಿ ಅಮಾಯಕಳು, ಇನ್ನೋಸೆಂಟ್. ಸಾಕ್ಷಿ ಇದೆಯಾ? ಹರಿಣಿ ನಮಗೆ ಮೋಸ ಮಾಡ್ತಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮನಸ್ಸಿನ ಸಾಕ್ಷಿ ಎಲ್ಲ ನೀವು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅರ್ಜುನ್ನೇ ಹೇಳ್ದ, ವರುಣ್ ವಿಷಯನ ಎಷ್ಟೋ ಸರ್ತಿ ಹರಿಣಿ ಅರ್ಜುನ್ಗೆ ಹೇಳೋಕೆ ಪ್ರಯತ್ನ ಪಟ್ಲಂತೆ, ಅವನೇ ಬೇಡ ಅಂತ ಹೇಳಿದ್ನಂತೆ. ಈ ಸತ್ಯ ಹೇಳಿದ ಪ್ರಕಾರ ಅರ್ಜುನ್ ಹರಿಣಿನ ದ್ವೇಷಿಸ್ತಾನೆ ಅಂದ್ರೆ ಇಲ್ಲಿ ಅವನೇ ಅವಳ ಪರವಾಗಿ ಮಾತಾಡಿದಾನೆ. ಅರ್ಜುನ್ ನನ್ನ ಮಗಳಿಗೆ ಏನಾದರೂ ಕೈ ಕೊಡ್ತಾನ? ಆಮೇಲೆ ಅವಳಿಗೆ ಸಮಾಧಾನ ಹೇಳೋಕ್ಕಾಗಲ್ಲ. ಅರ್ಜುನನೇ ಸೋಲ್ಬೇಕು. ಹೇಗೆ? ದುಷ್ಯಂತ್, ಏನಾಯ್ತು? ನೀವು ಹೇಗೆ ಯಾವುದನ್ನು ಸಾಕ್ಷಿ ಇಲ್ಲದೆ ನಂಬಲ್ವೋ, ನಾನು ಹಾಗೆ ಅಂತ ಅನ್ಕೊಳ್ಳಿ. ಅರ್ಜುನ್ಗೆ ವರುಣ್ ವಿಷಯ ಹೇಳ್ದೇನೆ ಹರಿಣಿ ಮುಚ್ಚಿಟ್ಟಿದ್ದಿದ್ರೆ ಅವಳೇನೋ ಮೋಸ ಮಾಡ್ತಿದ್ದಾಳೆ ಅಂತ ಆಗ್ತಿತ್ತು. ಅವಳು ಹಾಗೆ ಮಾಡಿಲ್ಲ. ಅದರ ಅರ್ಥ ಹರಿಣಿನ ನಾವು ನಂಬೋದು. ಅವಳ ಬಗ್ಗೆ ಅವಳನ್ನ ನಂಬೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ದುಷ್ಯಂತ್, ಈ ವಿಷಯನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನನಗೆ ಅದು ತಿಳಿಬೇಕು. ದಯವಿಟ್ಟು ಹೇಳಿ, ಯಾರು ನಿಮ್ಗಿದನ್ನೆಲ್ಲ ಹೇಳಿದ್ದು? ನಂಗೆ ಅನ್ನಿಸ್ತಾ ಇದೆ ಯಾರೋ ನಮ್ಮ ನಡುವೆ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ ಅಂತ. ನೀವು ಹರಿಣಿನ ಮೆಚ್ಕೊಂಡ್ರಲ್ಲ, ಆವಾಗ್ಲಿಂದ ಇದೆಲ್ಲ ಶುರುವಾಗಿರೋದು. ಹೇಳಿ ದುಷ್ಯಂತ್, ಮಾತಾಡಿ. ಸತ್ಯ ಪಾಪ ಯಾರೋ ಹೇಳಿದ್ದು ಅಂತ ಹೇಳಿದ್ರು. ವರುಣ್ನ ಬೇರೆ ಯಾರೋ ಫ್ರೆಂಡ್ಸ್ ಇರ್ಬೇಕು ಬಿಡಿ. ಅಲ್ಲ, ಎಲ್ಲದಕ್ಕೂ ಯಾರೋ ನಮ್ಮ ಮಧ್ಯೆ ತಂದಿಡೋಕೆ ನೋಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ ಶಾರದವ್ರೆ, ಅದರಿಂದ ಅವ್ರಿಗೆ ಏನು ಸಿಗುತ್ತೆ ಹೇಳಿ? ಏನೋ ನಾವು ತುಂಬಾನೇ ಸಂತೋಷವಾಗಿದ್ದೀವಿ ಅನ್ನೋ ಥರ. ಹರಿಣಿ ಸರಿಯಾದವಳು ಅಂತ ಆಯ್ತಲ್ಲ ಬಿಡಿ. ನಾವು ನಂಬಿದವಳು ನಮಗೆ ಅನ್ಯಾಯ ಮಾಡಿಲ್ಲ ಅಂತ ಆಯ್ತು. ನನಗೂ ತುಂಬ ಖುಷಿ ಆಯಿತು ಹರಿಣಿ ಬಗ್ಗೆ ಕೇಳಿ. ಆ ವರುಣು ಈಗ ಜೈಲಿಂದ ವಾಪಸ್ ಬಂದಿದ್ದಾನಂತೆ. ಪಾಪ ಮತ್ತೆ ಹರಿಣಿಗೆ ತೊಂದರೆ ಕೊಡಕ್ಕೆ ಶುರು ಮಾಡಿದಾನಂತೆ. ಅರ್ಜುನ್ಗೆ ಈಗ ವರುಣ್ ಸ್ನೇಹ ಬೇಕಾಗಿಲ್ವಂತೆ. ವರುಣ್ ಎಂಥವನು ಅಂತ ಅರ್ಜುನ್ಗೆ ಚೆನ್ನಾಗಿ ಅರ್ಥ ಆಗಿದೆಯಂತೆ. ಪಾಪ ಹರಿಣಿ ಬಗ್ಗೆ ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಿದ್ದಾರೆ. ದುಷ್ಯಂತ್ ಪ್ಲೀಸ್, ನೀವು ಇದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ ದಯವಿಟ್ಟು. ವರುಣ್ ಜೈಲಿಂದ ಬಂದಿರೋದು ಒಳ್ಳೆಯದೇ ಅಲ್ವಾ? ಹರಿಣಿನ ನನ್ನ ಮಗಳ ಮದುವೆ ದಾರಿಯಿಂದ ಹೊರಗೆ ಹಾಕಕ್ಕೆ ವರುಣೇ ಸರಿಯಾದ ವ್ಯಕ್ತಿ. ಸತ್ಯನಿಗೆ ಹೇಳಿ ವರುಣ್ನ ಮೀಟ್ ಮಾಡಕ್ಕೆ ಹೇಳಬೇಕು. ಛೇ, ಈ ಶಾರದ ಹರಿಣಿನ ಹಚ್ಕೊಳ್ಳದೆ ಇದ್ದಿದ್ರೆ ಎಲ್ಲ ಸರಿ ಇರೋದು. ಏನೇ ಆಗಲಿ ಮಿಂಚು ದಾರಿ ತುಂಬ ಕ್ಲಿಯರ್ ಆಗಿರಬೇಕು. ಹರಿಣಿ ಅನ್ನೋ ಮುಳ್ಳು ದಾರಿಲಿರಲೇಬಾರ್ದು. ಹರಿಣಿ ಮಾತುಗಳನ್ನ ಕೇಳ್ತಾ ಇದ್ರೆ ಹರಿಣಿ ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ. ಬಟ್ ವರುಣ್ ಹರಿಣಿನೇ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ಲು ಅಂತ ಅಂದಿದ್ನಲ್ಲ. ವರುಣು ನಿಜವಾಗ್ಲೂ ಹರಿಣಿಗೆ ಆ್ಯಸಿಡ್ ಹಾಕೋಕೆ ಹೋಗಿದ್ನ?
ಹೋಗಿದ್ರೆ ಅದು ತಪ್ಪಲ್ವಾ? ನಾನು ವರುಣ್ನ ನಂಬಿ ಹರಿಣಿ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಹೊರಟಿದ್ನ. ಅವನಿಗೆ ಫೋನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ನಾನು ವರುಣ್ಗೆ ಫೋನ್ ಮಾಡಿ ಕೇಳಿದ್ರು ಒಂದು ಸುಳ್ಳು ಹೇಳಿದ್ರೆ, ಅವತ್ತು ಜೈಲಲ್ಲೇ ಏನೋ ಹೇಳೋಕ್ಕೋಗಿ ಮುಚ್ಚಿಟ್ಕೊಂಡ. ಇಲ್ಲ, ನಾನು ಅವನಿಗೆ ಫೋನ್ ಮಾಡಬಾರ್ದು. ಹರಿಣಿ ಹೇಳಿದ್ದನ್ನ ಹೇಗೆ ನಂಬೋದು? ಛೇ, ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಹೇಗಾದರೂ ಮಾಡಿ ವರುಣ್ ಹರಿಣಿ ಮುಖಾಮುಖಿ ಆಗೋ ಹಾಗೆ ಮಾಡಬೇಕು. ಅವ್ರು ಮಾತಾಡೋವಾಗ ನಿಜ ಯಾರು ಸುಳ್ಳು ಯಾರು ಅಂತ ಗೊತ್ತಾಗುತ್ತೆ. ಹೌದು, ಅವರಿಬ್ಬರು ಮುಖಾಮುಖಿ ಆಗೋ ಹಾಗೆ ನಾನು ಮಾಡ್ತೀನಿ. ಸರ್ಪ್ರೈಸ್. ನನಗೆ ನೀನು ಉಲ್ಟಾ ಹೊಡೆದು ನನ್ನ ಸ್ನೇಹನ ಪೇಪರ್ ಥರ ಮುದುರು ಬಿಸಾಕಿದೀಯ. ಆದರೂ ನೀನು ಎದುರುಗಡೆ ಕೂತ್ಕೊಂಡು ನಾನು ಮಾತಾಡ್ತೆ. ನನ್ನ ಸ್ನೇಹ ನಿನಗೂ ಬೇಕೇನೋ ಮಗ? ಯೋಚನೆ ಮಾಡು. ಸುಮ್ಮನೆ ಜಗಳ ಯಾಕೆ? ಬಿಟ್ಬಿಡು. ವರುಣ್, ಒಂದು ವಿಷಯ ಹೇಳು. ನಾನು ಯಾವತ್ತಾದ್ರೂ ನಿಂಗೆ ಸುಳ್ಳು ಹೇಳಿದ್ದೀನ? ಮನ್ಸಲ್ಲಿ ಏನಿದೆಯೋ ಅದನ್ನೇ ಹೇಳಿದ್ದೀನಿ. ಮನ್ಸಲ್ಲೊಂದು ಹೊರಗಡೆ ಒಂದು ಯಾವತ್ತೂ ಹೇಳಿಲ್ಲ ಕಣೋ. ನಿನ್ನನ್ನು ಕನ್ನಡಿ ಅಂದ್ಕೊಂಡಿದ್ದೀನಿ, ಅದನ್ನು ಸತ್ಯ ಅಂತ ನಂಬ್ತೀಯ? ಎಲ್ಲ ಓಕೆ, ಆದರೆ ಹರಿಣಿ ವಿಷಯದಲ್ಲಿ ನೀನು ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ತೀಯ ಅನ್ನೋದು ನನಗೆ ನಂಬಿಕೆ ಇಲ್ಲ. ನೀನು ಅವಳು ಮೋಹಕ್ಕೆ ಬಿದ್ದು ನನಗೆ ಉಲ್ಟಾ ಹೊಡಿತಿದ್ಯಾ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ನಿಜ ಅದಲ್ಲ. ನಂಬೋ ಮನ್ಸಿದ್ರೆ ಕೇಳಿಸ್ಕೊ. ನಾನು ಹರಿಣಿ ವಿಷಯದಲ್ಲಿ ನಿನಗೆ ಸುಳ್ಳು ಹೇಳಿಲ್ಲ. ಮತ್ತೆ ಯಾಕೆ ರಿವೆಂಜ್ ಬಗ್ಗೆ ಮಾತಾಡಿದ್ರೆ ಹಿಂದೆ ಸರಿತಿದ್ಯಾ? ಹೋಟೆಲ್ ತಿಂಡಿನ ಅಲ್ಲೇ ತಿಂದು ಮುಗಿಸ್ಬೇಕು. ಅದು ಮನೆಗೆ ತಂದು ಆರು ಹೋದರೆ ತಿನ್ನೋದಕ್ಕೆ ಯೋಗ್ಯ ಅಲ್ಲ. ನಿನ್ನ ಲೈಫು ಅಷ್ಟೇ. ಈಗ ತಾನೇ ಜೈಲಿಂದ ಬಂದಿದ್ಯಾ, ಮೊದಲು ಅದನ್ನು ಸರಿ ಮಾಡ್ಕೊ. ಅದಕ್ಕೆ ನಾನು ಆ ವಿಷಯದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದು ಬಿಡೋ. ಈಗ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡು. ನೀನು ಹರಿಣಿ ವಿಷಯದಲ್ಲಿ ಹೇಳಿರೋದೆಲ್ಲ ಸತ್ಯನಾ? ಇದೇ ನೀವನು ಹೀಗೆ ಕೇಳ್ತಿದ್ದಾನೆ? ಒಂದು ವೇಳೆ ನಿಜ ಗೊತ್ತಾಗೋಗಿದ್ಯಾ? ಯಾಕೋ ಮಗ ಹಾಗೆ ಹೇಳ್ತಿದ್ಯಾ? ಸುಮ್ಮನೆ ಕೇಳಿದೆ. ನೀನು ನನ್ನ ಹಾಗೆ ನನ್ನ ಹತ್ರ ಒಂದು ವಿಷಯನೂ ಮುಚ್ಚಿಡಲ್ವಲ್ಲ ಅನ್ನೋ ಗ್ಯಾರಂಟಿ. ಅದಕ್ಕೆ ಕೇಳಿದೆ. ಮತ್ತು ಬಿಡು, ನಂಬಿಕೆ ಇದ್ಮೇಲೆ ಅಷ್ಟೇ. ಹಲೋ. ಹಾಂ, ಒಂದು ಸೆಕೆಂಡ್. ನಾನು ಬಂದರೆ ಇಲ್ಲ ಒಟ್ಟರಿಗೆ ಕಾಲ್ ಬರುತ್ತಾ? ಮಗ, ಇವನಿಗೆ ಸ್ವಲ್ಪ ನಾನು ಮೀಟಿಂಗಲ್ಲಿದ್ದೀನಿ ಅಂತ ಹೇಳಿ ಕಟ್ ಮಾಡೋ ಪ್ಲೀಸ್. ಹಾಂ, ಓಕೆ ಓಕೆ. ಹಾಂ ಹಾಂ ಹಾಂ, ಓಕೆ. ಹಲೋ, ವರುಣ್ ಅವರು ಆ ಕಡೆ ಬ್ಯುಸಿ ಇದ್ದಾರೆ. ಮತ್ತೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಬಾಯ್. ವರುಣ್, ನನಗೂ ಹಿಂಸೆ ಕೊಟ್ಟು ಸಾಕಾಗಿದೆ. ನಿನಗೆ ತೊಂದರೆ ಕೊಡೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಅಂದ್ಕೊಂಡೆ, ಆದರೆ ಆಗ್ತಿಲ್ಲ. ಒಂದ್ಸಾರಿ ಮಾಮೂಲಿ ಜಾಗದಲ್ಲಿ ಸಿಗ್ತೀರಾ? ನನಗೂ ಕೆಲವು ಮಾತಾಡೋದಿದೆ. ನೀವು ಮಾತಾಡಿ. ಮನಸ್ಸಿನಲ್ಲಿರೋದು ಹೊರಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ನಮ್ಮ ವಿಚಾರನೂ ಸರಿ ಹೋಗ್ಬೋದು. ನೀವು ಬರ್ತೀರಾ ಅಂತ ನಂಬಿದ್ದೀನಿ.
ವರುಣ್, ಇದೇನಿದು ಹೀಗೆ ಮೆಸೇಜ್ ಮಾಡಿದ್ದಾನೆ? ಇದು ಇವನು ಉಪಾಯ ಇರ್ಬೋದಾ ನನ್ನನ್ನು ಕರೆದು ಹಿಂಸೆ ಕೊಡೋದಕ್ಕೆ? ನಾನು ಇದಕ್ಕೆ ಉತ್ತರ ಕೊಡೋದೇ ಬೇಡ. ನೀವು ಯಾರನ್ನ ತುಂಬ ಇಷ್ಟಪಡ್ತೀರೋ ಹೇಳಿ, ಅವ್ರ ಮೇಲೆ ಆಣೆ ಮಾಡಿದ್ರೆ ನಂಬ್ತೀರಾ? ಇದೇನಿದು? ನನ್ನ ಮನಸ್ಸಲ್ಲಿರೋದು ಇವನಿಗೆ ಹೇಗೆ ಗೊತ್ತಾಯ್ತು? ನನ್ನ ಜೀವನದಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ಒಬ್ಬರನ್ನೇ, ಅದು ಅರ್ಜುನ್. ದಯವಿಟ್ಟು ಅವ್ರ ಮೇಲೆ ಆಣೆ ಮಾಡಬೇಡಿ. ನಿಮ್ಮ ಸುಳ್ಳು ನನಗೆ ಗೊತ್ತು. ನಾನು ನನ್ನ ಜೀವನದಲ್ಲಿ ಇಷ್ಟಪಟ್ಟಿದ್ದು ಒಬ್ಬರನ್ನೇ, ಅದು ಅರ್ಜುನ್. ದಯವಿಟ್ಟು ಅವ್ರ ಮೇಲೆ ಆಣೆ ಮಾಡಬೇಡಿ. ನಿಮ್ಮ ಸುಳ್ಳು ನನಗೆ ಗೊತ್ತು. ಅರ್ಜುನನ ಮೇಲೆ ಆಣೆ, ನಿಜ ಹೇಳ್ತಿದ್ದೀನಿ. ನೀವು ಬಂದರೆ ನಿಮಗೆ ತಿಳಿಯುತ್ತೆ. ನಾನು ಮಾಮೂಲಿ ಜಾಗಕ್ಕೆ ಬಂದಿರ್ತೀನಿ, ನೀವು ಬರ್ತೀರಾ ಅಂತ ನಂಬಿದ್ದೀನಿ. ನನ್ನ ಬದಲಾವಣೆಗೆ ಕಾರಣ ಏನು ಅಂತ ನೀವು ಸಿಕ್ಕಾಗಲೇ ಹೇಳ್ತೀನಿ. ಛೇ, ಆಣೆ ಮಾಡ್ತಿದ್ದಾನೆ ಅಂದರೆ ನಂಬೇಕು ಅನ್ಸುತ್ತೆ. ಬದಲಾಗಿದ್ದೀನಿ ಅಂತಿದ್ದಾನೆ. ಈ ಟೈಮಲ್ಲಿ ನಾನು ಅನುಮಾನ ಪಡೋದು ಸರಿಯಲ್ಲ. ಎಲ್ರಿಗೂ ಕ್ಷಮೆ ಅರ್ಹತೆ ಇದೆ, ನನಗೂ ಹಿಂಸೆ ತಪ್ಪುತ್ತೆ. ನೀನು ಬದಲಾಗಿದ್ದೀನಿ ಅಂದರೆ ನನಗೂ ಸಂತೋಷನೇ. ನೀನು ಚೆನ್ನಾಗಿರು, ನನಗೂ ಬದುಕೋಕೆ ಬಿಡ್ತೀಯಾ ಅಂದ್ಕೊಂಡಿದ್ದೀನಿ. ನಾನು ಈಗಲೇ ಬರ್ತಿದ್ದೀನಿ. ಓ ಶಿಟ್, SMS ಡಿಲೀಟ್ ಮಾಡಿಲ್ವಲ್ಲ? ಈ ಫೈನಾನ್ಸ್ ಅವ್ರು ಕಾಟ ಕಣ, ಫೋನ್ ಮಾಡ್ರೆ ಕಟ್ಟೆ ಮಾಡಲ್ಲ ಅಂತಾರೆ. ಹರಿಣಿ ಫೋನ್ ಮಾಡಿದ್ರು. ಹರಿಣಿನಾ? ನನ್ಗ? ನಿನಗಲ್ಲ ಕಣ, ನನಗೆ ಮಾಡಿದ್ರು. ವರುಣ್ ಫ್ರೆಂಡ್ಸ್ ಯಾರು ಗೊತ್ತಿದ್ರೆ ಹೇಳಿ, ಅವ್ರ ಹತ್ರ ಮಾತಾಡಿ ವಿಷಯ ಸರಿ ಮಾಡ್ಕೋಬೇಕು ಅಂತಿದ್ರು. ಅದ್ಯಾವುದೋ ಮಾಮೂಲಿ ಜಾಗ ಇದೆಯಂತಲ್ಲ, ಅಲ್ಲಿಗೆ ಬರೋದಕ್ಕೆ ಹೇಳಿದ್ರು. ಯಾವುದೋ ಮಾಮೂಲಿ ಜಾಗ, ಹೋಗೊಂದ್ಸರಿ ಮಾತಾಡ್ಸ್ಕೊಂಡು ಬಾರೋ. ಹರಿಣಿ ಮಾತಾಡಿ ಸರಿ ಮಾಡ್ಕೋತಾಳಂತ? ಹಾಗಿದ್ರೆ
ನನ್ನ ರಿವೆಂಜ್ ಗತಿ ಏನು? ಪಾಪ ಕಣ, ಅವರಾಗ ಅವರೇ ಕರೀತಿದ್ದಾರೆ. ಅದೇನು ಅಂತ ನೋಡಬಾರ್ದಾ ಹೋಗಿ? ಹೋಗ್ತೀನಿ ಮಗ. ಜಿಂಕೆನೆ ಬಂದು ಬೇಟೆ ಆಡೋ ಅಂತ ನಿಂತಾಗ ಹೋಗದೆ ಇರೋಕ್ಕಾಗತ್ತಾ? ಅವಳಿಗೆ ಹಿಂಸೆ ಕೊಡೋ ಪ್ರತಿ ಕ್ಷಣ ಕೂಡ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಈಗ ಹರಿಣಿ ಬಗ್ಗೆ ನೀನು ಹೇಳಿದ ನಿಜಾನ ಅಂತ ಕೇಳಿದ್ದಕ್ಕೆ ನೀನೇನು ಉತ್ತರನೇ ಕೊಡಲಿಲ್ವಲ್ಲ? ಮಗ, ನನಗೆ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದು ದಿನ ಮಾತಾಡೋಣ. ಓಕೆ, ಟೇಕ್ ಇಟ್. ಪರವಾಗಿಲ್ಲ, ಮೇಡಮ್ಗೆ ಧೈರ್ಯ ಬಂದ್ಬಿಟ್ಟಿದೆ. ನಾನು ಮನುಷ್ಯರನ್ನ ಬೇಗ ನಂಬ್ತೀನಿ. ಇವತ್ತು ನೀವು ಏನೇ ಅನ್ಕೊಂಡು ಬಂದಿರ್ಬೋದು, ಹಾಗೆ ನಾನು ಒಂದು ಅನ್ಕೊಂಡು ಬಂದಿದ್ದೀನಿ. ನಿಮ್ಮ ಮಾತೆಲ್ಲ ಕೇಳಿದ್ಮೇಲೆ ನಾನು ಹೇಳ್ತೀನಿ. ಪೊಲೀಸ್ವರೆಗೂ ಹೋಗ್ತೀಯಾ? ಇನ್ನೇನೇ ಆಗತ್ತೆ ನಿಂಗೆ? ನಾನೇನು ಸುಳ್ಳು ಕಂಪ್ಲೇಂಟ್ ಕೊಟ್ನಾ? ನೀವೇನು ತಪ್ಪೇ ಮಾಡ್ಲಿಲ್ವಾ? ನಾನು ಮಾಡಿರೋದು ಯಾವ ಹುಡುಗನೂ ಮಾಡದಿರೋ ತಪ್ಪು ಅಲ್ವಲ್ಲ? ನೀವು ನನ್ನ ಪ್ರೀತಿಸಿದ್ರಿ ನಿಜ, ಅದೇ ನನಗೂ ಆಗ್ಬೇಕು ಅಂತೇನಿಲ್ವಲ್ಲ. ನಾನು ನಿಮ್ಮನ್ನ ಪ್ರೀತಿಸ್ಲೇ ಇಲ್ಲ ವರುಣ್. ನಿಮ್ಮನ್ನ ಫ್ರೆಂಡ್ ಅಂತಾನು ಅನ್ಕೊಳ್ದೆ ಇರೋವಾಗ ನೀವು ಪ್ರೀತಿ ಅಂದ್ರೆ ಹೇಗಾಗತ್ತೆ ಹೇಳಿ? ನೀವು ನಾನು ಇಷ್ಟಪಡೋ ಥರದವ್ರು ಅಲ್ಲ ವರುಣ್. ಸಾರಿ, ಅದನ್ನೇ ನಾನು ಅವತ್ತು ಹೇಳಿದ್ದು. ಇವತ್ತು ಅದನ್ನೇ ಹೇಳೋದು. ನಾನು ಬದಲಾಗಿಲ್ಲ. ನಿಮಗ್ ನನ್ನನ್ನ ಕಂಡ್ರೆ ಆಗ್ಲಿಲ್ಲ, ಅದಕ್ಕೆ ಆಸಿಡ್ ಹಾಕಕ್ಕೆ ಅಂತ ಬಂದಿದ್ರಿ. ಹೌದು, ಆಸಿಡ್ ತಂದೆ, ಹಾಕಕ್ಕೂ ಬಂದೆ. ಅಷ್ಟರಲ್ಲಿ ನಿಮ್ಮ ಅಕ್ಕ ರಾಧಿಕಾ ಬಂದು ತಳ್ಬಿಟ್ಲು. ನೀನ್ ಬಚಾವಾದೆ. ಅಲ್ಲಿಗೆಲ್ಲ ಮುಗೀತಲ್ವಾ? ಹೇಗೆ? ನನ್ನ ಮೇಲೆ ಕೇಸ್ ಮಾಡಿಸ್ದೆ, ನಾನು ಜೈಲಲ್ಲಿ ಅನ್ಭವಿಸಿದ್ದು ಅದು ಮರ್ತ್ಬಿಡ್ಲಾ? ಅದ್ ನೀವು ಮಾಡಿದ ತಪ್ಪಿಗೆ ನಿಮಗ್ ಸಿಕ್ಕಿರೋ ಶಿಕ್ಷೆ. ಇನ್ಯಾವ ಹುಡುಗಿನೂ ಹಗುರವಾಗಿ ನೋಡ್ಬಾರ್ದು ಅಂತ ನೀವು ಜೈಲಿಂದ ಹೊರಗ್ ಬಂದು ಮತ್ತೆ ಹಿಂಸೆ ಕೊಡಕ್ ಶುರು ಮಾಡ್ಬಿಟ್ರಿ. ಇದು ಇನ್ನೆಲ್ಲಿವರೆಗೂ ಹೋಗುತ್ತೆ ವರುಣ್? ನೀವು ಅವತ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ವರುಣ್, ನೀವು ಆಸಿಡ್ ತಂದಿದ್ರಿ, ನನಗೆ ಹಾಕಿದ್ರಿ ಕೂಡ. ನಾನ್ ಬಚಾವಾಗಿದ್ದು ದೇವ್ರ ದಯೆ ಅಷ್ಟೇ. ನೀವು ಮತ್ತೆ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹೇಳಿ? ಅದೇ ಭಯಕ್ಕೆ ಪೊಲೀಸರಿಗೂ ಹೋದೆ. ವರುಣ್, ಇಂಥ ದ್ರೋಹ ಪಾಪ. ಹರಿಣಿ ಯಾರು ಎದುರಿಗಿದ್ರು ಒಂದೇ ಥರ ಮಾತು ಹೇಳ್ತಿದ್ದಾರೆ. ನೀನು ನನಗೆ ಸುಳ್ಳು ಹೇಳಿದ್ಯಾ? ನಿನ್ನ ಸ್ವಾರ್ಥಕ್ಕೆ ನನ್ನನ್ನು ಉಪಯೋಗಿಸ್ಕೊಳ್ಳೋಕೆ ನೋಡಿದ್ಯಾ? ಇನ್ನು ನಿನ್ನ ಸ್ನೇಹಿತ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ ವರುಣ್. ಏಯ್, ಈಗ ಅದೆಲ್ಲ ಹಳೆ ಕತೆ ಬೇಡ. ಈಗ ಬರೋಕ್ ಹೇಳಿದ್ಯಾಕೆ? ನೀವೇ ಮೆಸೇಜ್ ಮಾಡಿದ್ರಿ. ಏನ? ನಾನ್ ಮೆಸೇಜ್ ಮಾಡ್ದ? ಹೌದು, ಮಾತಾಡಿ ಮನ್ಸಲ್ಲಿರೋದೆಲ್ಲ ಹೊರಗೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಮೆಸೇಜ್ ಮಾಡಿದ್ರಲ್ಲ. ಏಯ್, ನನಗೇನು ಹುಚ್ಚಿಡ್ತಿದ್ಯಾ? ನನ್ನ ಕೊನೆ ಉಸಿರು ಇರೋವರೆಗೂ ನಿನಗೆ ಟಾರ್ಚರ್ ತಪ್ಪಿದ್ದಲ್ಲ. ನೋಡು, ಇವತ್ತಿಂದನೇ ಸ್ಟಾರ್ಟ್ ಅನ್ಕೋ ನಿನ್ನ.
ಹೇಳು ಮಗ. ಮಗ, ನಮ್ಮ ಫ್ರೆಂಡ್ ಕಿಚ್ಚಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕಣೋ. ಓ ಶಿಟ್, ಏನು ಹೇಳ್ತಿದ್ಯಾ? ಹೌದು ಕಣೋ ಮಗ, ತುಂಬ ಸೀರಿಯಸ್ ಆಗಿದ್ದಾನಂತೆ. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ಸ್ವಲ್ಪ ಬೇಗ ಬರೋ. ಛೇ, ಪಾಪ ಕಣೋ ಅವನು. ಸರಿ, ನಾನು ಈಗಲೇ ಹೊರಡ್ತೀನಿ. ನಿನ್ನ ಕತೆ ಆಮೇಲೆ ನೋಡ್ಕೋತೀನಿ. ಸದ್ಯಕ್ಕೆ ಬಚಾವಾದೆ ಅನ್ಕೋ. ಹರಿಣಿ, ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಸ್ನೇಹಿತ ಅಂತ ಅವನು ಹೇಳಿದ್ದೆ ನಂಬಿ ನಿನಗೆ ತೊಂದರೆ ಕೊಟ್ಟೆ. ಇನ್ನು ಮೇಲೆ ಹಾಗಾಗಲ್ಲ.